ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಅರ್ಬನ್ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಎಪಿಸೋಡಲ್ಲಿ ಐ ಪ್ರೋಟೀನ್ ಮೀಲ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನಾನು 400 ಗ್ರಾಮ್ ಆಗುವಷ್ಟು ಚಿಕನ್ನ ತಗೊಳ್ತಾ ಇದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಮತ್ತು ಕೊರಿಯಾಂಡರ್ ಪೌಡರ್ 1 ಸ್ಪೂನು, 1/4 ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್, 1/2 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಯಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1-3 ಸ್ಪೂನ್ ಅಷ್ಟು ಕರ್ಡ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದೊಳ್ಳೆ ರುಚಿ ಕೊಡುತ್ತೆ ಮತ್ತು ಚೆನ್ನಾಗಿ ಮಸಾಲೆಲ್ಲ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಅರ್ಧ ಲೆಮನ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿ ಎಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಎಲ್ಲರೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇದು ತುಂಬ ಬ್ಯುಸಿಯಾಗಿರ್ತಾರಲ್ಲ, ಕೆಲಸಕ್ಕೆ ಹೋಗಬೇಕು ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆ ಥರದವ್ರಿಗೆ 5 ನಿಮಿಷದಲ್ಲಿ ಹೇಗೆ ಮೀಲ್ಸ್ನ ಪ್ರಿಪೇರ್ ಮಾಡೋದು ಅನ್ನೋದನ್ನು ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಈಗ ನಾನು 1-2 ಸ್ಪೂನ್ ಆಗುವಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಹಾಫ್ ಆನ್ ಅವರ್ ಆದರೆ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲ ಟೈಮ್ ಇಲ್ಲ ಅನ್ನೋದಾದರೆ ಒಂದು 5 ನಿಮಿಷ ಆಗುವಷ್ಟು ಮ್ಯಾರಿನೇಟ್ನ ಮಾಡಲಿಕ್ಕೆ ಸೈಡ್ಗೆ ಇಟ್ಕೊಳ್ಳಿ. ಅದು ಮ್ಯಾರಿನೇಟ್ ಆದಮೇಲೆ ನಾನಿಲ್ಲಿ ಒಂದು ಗ್ರೀಸ್ ಮಾಡಿರೋಂಥ ಒಂದು ಪ್ಯಾನ್ನ ತೊಗೊಂಡು ಅದು ಕಾಯಕ್ಕೆ ಇಟ್ಬಿಟ್ಟು ಅದರೊಳಗೆ ನಾನು ಏನು ಮ್ಯಾರಿನೇಟ್ ಮಾಡಿರ್ತೀನಿ ಚಿಕನ್ನ ಅದನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ತೀನಿ. ನಾನು ಜಾಸ್ತಿ ಆಯಿಲ್ ಯೂಸ್ ಮಾಡ್ಕೊಳ್ಳಬಾರ್ದು, ಯಾಕಂದರೆ ಆಯಿಲಲ್ಲೇ ತುಂಬ ಕ್ಯಾಲೋರೀಸ್ ತಗೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನು 1-2 ಡ್ರಾಪ್ಸ್ ಇಲ್ಲ 5 ಡ್ರಾಪ್ಸ್ ಆಗೋಷ್ಟು ಆಯಿಲ್ನ ಹಾಗೆ ಸ್ಪ್ರೇ ಮಾಡ್ಕೊಂಡು ಗ್ರೀಸ್ ಮಾಡಿಕೊಂಡು ಅದರೊಳಗೆ ಚಿಕನ್ ಹಾಕ್ಕೊಂಡು ಬಿಟ್ಬಿಡ್ತೀನಿ. ಹಾಗೆ ಈ ರೀತಿ ಏನು ಮೀಡಿಯಮ್ ಸಿಮ್ಮಲ್ಲಿ ಬಿಟ್ಕೊಂಡ್ರೆ ಈಗ ನೀವು ವಿಡಿಯೋದಲ್ಲಿ ನೋಡ್ತಿರೋ ಥರ ನೀರನ್ನ ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಏನು ಸುಂಡೋಗೋ ತನಕನೋ ಅಥವಾ ಏನು ನಿಮ್ಮ ಭಾಷೆನಲ್ಲಿ ಹೇಳಿಸ್ತೀರ ಆ ನೀರು ಎಲ್ಲ ಖಾಲಿ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಇರಿ. ನಾನು ಕೂಡ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಫಾಲೋ ಮಾಡ್ತಾಯಿದ್ದೀನಿ. ಇವತ್ತಿಗೆ ನನ್ನ 8 ಡೇಸ್ ಆಗ್ತಾಯಿದೆ. ಇದು ಕೂಡ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದು ತುಂಬ ಬೇಗ ರಿಸಲ್ಟ್ ಸಿಗುತ್ತೆ ಮತ್ತು ತುಂಬ ಬೆನಿಫಿಟ್ ಕೂಡ ಇದೆ. ಯಾಕಂದರೆ ಅದರಲ್ಲಿ ಗ್ರೋತ್ ಹಾರ್ಮೋನು ಚೆನ್ನಾಗಿ ಇರೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮಾತ್ರ ಅದ್ರ ಜೊತೆಗೆ ಇನ್ನೂ ತುಂಬ ಹಲವಾರು ಬೆನಿಫಿಟ್ಸ್ ಇದೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ನಾನು ಈ ಚಿಕನ್ಗೆ ಒಂದು ಕಪ್ಪಷ್ಟು ಕ್ಯಾಪ್ಸಿಕಮ್ ಮತ್ತು ಒಂದು 1/2 ಕಪ್ಪಷ್ಟು ಆನಿಯನ್ ಹಾಕ್ಕೊಳ್ತೀನಿ. ಇದು ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಅದ್ರ ಜೊತೆಯಲ್ಲಿ ಚಿಕನ್ನಲ್ಲಿ ಪ್ರೋಟೀನ್ ಸಿಗುತ್ತೆ, ಕ್ಯಾಪ್ಸಿಕಮ್ಮಲ್ಲಿ ಫೈಬರ್ ಮತ್ತು ವಿಟಮಿನ್ಸ್ ಸಿಗುತ್ತೆ, ಆನಿಯನಿಂದ ಮತ್ತು ಹಲವಾರು ನ್ಯೂಟ್ರಿಷನ್ಸ್ ಸಿಗೋದ್ರಿಂದ ನಾನು ಇದನ್ನು ಹಾಕ್ಕೊಳ್ಳೋದು ಉತ್ತಮ. ಯಾರ್ಯಾರು ಡಯಟ್ ಮಾಡೋರು. ನಾನು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ದೇ ಇರೋದ್ರಿಂದ ಸ್ವಲ್ಪ ಅಂದರೆ ಕೆಳಗಡೆ ಎಲ್ಲ ಸೀದೋಗಿದೆ. ಬಟ್ ನೀವು ನಾನ್ ಸ್ಟಿಕ್ನ ಯೂಸ್ ಮಾಡೋದ್ರಿಂದ ಈ ಪ್ರಾಬ್ಲಮ್ ಆಗೋದಿಲ್ಲ. ನಾನು ಸ್ಟೀಲ್ ಯೂಸ್ ಮಾಡೋದ್ರಿಂದ ಕೆಳಗಡೆ ಎಲ್ಲ ಸ್ವಲ್ಪ ಸೀದಂಗೆ ಆಗಿದೆ. ಅದಾದ ನಂತರ ಹಾಗೆ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು 10 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತಾ ಇರ್ತೀನಿ. ನಾನು ಇಲ್ಲಿ ವಿಡಿಯೋ ಎಡಿಟಿಂಗಲ್ಲಿ ಇದು ಮಾತ್ರನೇ ತೋರಿಸ್ತಾ ಇದ್ದೀನಿ. ಬಟ್ ನಾನಿಲ್ಲಿ ಈ ಕಡೆ ಚಿಕನ್ ಇಟ್ಬಿಟ್ಟು ಈ ಕಡೆ ದೋಸೆನ ರೆಡಿ ಮಾಡಿಕೊಂಡು ಒಂದು 5 ನಿಮಿಷದಲ್ಲಿ ಆಗೋ ಥರ ರೆಡಿ ಮಾಡಿಕೊಂಡೆ. ಬಟ್ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಒಂದೇ ಸಲ ತೋರಿಸ್ತಾ ಇದ್ದೀನಿ. ಇಷ್ಟೊತ್ತು ನೋಡಿದ್ದು ಚಿಕನ್ ಮಾಡಿದ್ದಾಯಿತು. ಇವಾಗ ನಾನು ಏನು ಗ್ರೀನ್ ಗ್ರಾಮ್ ದೋಸೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ರೀತಿ 1 ಕಪ್ ಆಗುವಷ್ಟು ಗ್ರೀನ್ ಗ್ರಾಮ್ ಹೆಸರು ಕಾಳನ್ನ ತಗೊಂಡು ಅದಕ್ಕೆ ಒಂದು 2-3 ಕಪ್ ಆಗುವಷ್ಟು ನೀರನ್ನ ಹಾಕಿಬಿಟ್ಟು 8 hours ಇಲ್ಲ ಓವರ್ ನೈಟ್ ಸೋಕ್ ಮಾಡಬೇಕು. ನಾನು 8 hours ನೆನೆಸ್ಬಿಟ್ಟು ಅದನ್ನು ತಗೊಳ್ತೀನಿ. ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ನಾನು ಇಲ್ಲಿ 8 hours ನೆನೆಸಿರೋ 8 ಗಂಟೆ ಟೈಮ್ ನೆನೆಸಿರುವಂಥ ಹೆಸ್ರು ಕಾಳನ್ನ 1 ಕಪ್ ಏನು ನೆನೆಸಿದ್ದೆ ಆ ಹೆಸ್ರು ಕಾಳನ್ನ ಒಂದು ಜಾರಲ್ಲಿ ಹಾಕ್ಕೊಳ್ತೀನಿ. ಅದ್ರ ಜೊತೆಗೆ 1-2 ನೀವು ಬೇಕಂದರೆ ಖಾರ ಜಾಸ್ತಿ ತಿಂತೀನಿ ಅಂದರೆ ಜಾಸ್ತಿನೂ ಹಾಕ್ಕೋಬೋದು. ಆದರೆ ನಾನು ಜಾಸ್ತಿ ಖಾರ ತಿಂದೇ ಇರೋದ್ರಿಂದ 2 ಹಸಿಮೆಣ್ಸಿನ್ಕಾಯಿ, ಅದ್ರ ಜೊತೆಯಲ್ಲಿ 1 ಇಂಚ್ ಆಗೋಷ್ಟು ಶುಂಠಿ ಮತ್ತು
ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಲ್ಟು, ಮತ್ತು ನಾನು ಜೀರಿಗೆನ ಹಾಕ್ಕೊಳ್ತೀನಿ. ಇದು ಏನು ಹೆಸ್ರು ಕಾಳು ತಿಂದರೆ ಕೆಲವ್ರು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಲೋ ಏನೋ ಒಂದು ಇರುತ್ತಲ್ವ, ಆ ಥರ ಎಲ್ಲ ಆಗೋದಿಲ್ಲ. ಡೈಜೆಷನಿಗೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನೀವು ನೋಡ್ತಿರೋ ಹಾಗೆ ಸ್ಮೂತಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ತುಂಬ ಸ್ಮೂತ್ ಪೇಸ್ಟ್ ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಏನು ಜಾರಲ್ಲಿ ರುಬ್ಕೊಂಡಿರ್ತೀನಲ್ಲ ಅದನ್ನು ತೊಳೆದು ಅದರಲ್ಲಿರೋ ನೀರನ್ನೇ ಒಂದು ಹಾಫ್ ಕಪ್ ಆಗೋಷ್ಟು, ಹಾಫ್ ಕಪ್ಗಿನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ದೋಸೆ ಹಿಟ್ಟಿಗೆ ಏನು ಬರುತ್ತೆ ಆ ಕನ್ಸಿಸ್ಟೆನ್ಸಿ ಬರೋ ಥರ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ ಬ್ಯಾಟರ್ನ. ನಾನಿಲ್ಲಿ ಪ್ಯಾನ್ಗೆ ಒಂದು 2-3 ಡ್ರಾಪ್ಸ್ ಆಗುವಷ್ಟು ಆಯಿಲ್ನ ಗ್ರೀಸ್ ಮಾಡಿಕೊಂಡು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ನಾನು ಜಾಸ್ತಿ ಆಯಿಲ್ ಹಾಕೊಳ್ಳಲ್ಲ, ನೀವು ಬೇಕು ಅಂದರೆ ನಿಮ್ಮ ಇಷ್ಟ. ಅದು ಈ ಹೆಸ್ರು ಕಾಳೇನಿದೆ ಇದು ತುಂಬ ಹೆಲ್ತ್ಗೂ ಒಳ್ಳೆಯದು, ಪ್ರೋಟೀನ್ ಸಿಗುತ್ತೆ. ಅದ್ರ ಜೊತೆ ಆಗಿ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ, ಮತ್ತು ಕೂದಲಿಗೂ ತುಂಬ ಒಳ್ಳೆಯದು. ನ್ಯೂಟ್ರಿಷನ್ ತುಂಬ ಇದೆ ಇದರಲ್ಲಿ. ನೀವು 70 ಗ್ರಾಮಷ್ಟು ದೋಸೆನ ತಗೊಂಡ್ರೆ ಅದರಲ್ಲಿ 7.2 ಗ್ರಾಮಷ್ಟು ಪ್ರೋಟೀನ್ ಸಿಗುತ್ತೆ, 4.3 ಅಷ್ಟು ಫ್ಯಾಟ್ ಅಷ್ಟೇ ಇರುತ್ತೆ, 5.0 ಅಷ್ಟು ಫೈಬರ್ ಸಿಗುತ್ತೆ ನಿಮಗಿದ್ರಿಂದ. ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬರ್ತಿದೆ, ಎಷ್ಟು ಸಲೀಸಾಗಿ ಎದಳ್ತಾ ಇದೆ ದೋಸೆ ಅಂತ. ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗೂ ಇರುತ್ತೆ. ನೀವು ಮಕ್ಕಳು ತಿನ್ನಲ್ಲ ಅಂದರೆ ನೀವು ಮಕ್ಳಿಗೂ ಕೂಡ ಈ ರೀತಿ ಮಾಡಿಕೊಟ್ರೆ ಖಂಡಿತ ತಿಂದೇ ತಿಂತಾರೆ. ಮಕ್ಳಿಗೂ ತುಂಬ ತಿನ್ನಿಸೋದು ಕಷ್ಟ ಆಗಿರುತ್ತೆ, ಪ್ರೋಟೀನ್ ಫುಡ್ನ ಮಕ್ಳಿಗೂ ಬೇಕಾಗಿರುತ್ತೆ, ಆದರೆ ಅವ್ರು ತಿನ್ನಲ್ಲ. ಸೊ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ತುಂಬ ಚೆನ್ನಾಗಿ ತಿಂತಾರೆ. ಅವ್ರ ಆರೋಗ್ಯ ಕೂಡ ನಿಮ್ಮ ಆರೋಗ್ಯ ಜೊತೆ, ಚಿಕ್ಕ ಮಕ್ಕಳು ಆರೋಗ್ಯನೂ ಚೆನ್ನಾಗಿರುತ್ತೆ, ಮತ್ತು ಅವ್ರಿಗೆ ಇವಾಗಲಿಂದನೇ ರೂಢಿ ಮಾಡ್ದಂಗೆ ಆಗುತ್ತೆ. ಪ್ರೋಟೀನ್ ಫುಡ್ನ ತಿನ್ನೋದು ಅಭ್ಯಾಸ ಆಗುತ್ತೆ. ಮತ್ತು ಇದರಲ್ಲಿ ಲೋ ಕ್ಯಾಲರೀಸ್ ಇರುತ್ತೆ. ಸೊ ನೀವು ಒಂದು ದೋಸೆ ಎಕ್ಸ್ಟ್ರಾ ತಿಂದರೂ ಏನಾರು ಕ್ರೇವಿಂಗ್ಸ್ ಜಾಸ್ತಿ ಆಗ್ತಿದೆ ಅನ್ನೋವಾಗ ಒಂದು ದೋಸೆ ಎಕ್ಸ್ಟ್ರಾ ತಿಂದರೂ ಕೂಡ ಇದು ಮ್ಯಾನೇಜ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ದೋಸೆ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ಪ್ ಮಾಡುತ್ತೆ. ಸೊ ನೀವು ನೋಡ್ಬೋದು, ನಾನಿಲ್ಲಿ 1 ಕಪ್ ಆಗೋಷ್ಟು ಕರ್ಡ್, ಅದ್ರ ಜೊತೆಗೆ 1-2 ದೋಸೆ ಅಂದರೆ 70 ಗ್ರಾಮ್ ಬರೋಷ್ಟು ದೋಸೆ, ಮತ್ತು 1.5 ಕಪ್ ಬರೋಷ್ಟು ಅಂದರೆ 150 ಗ್ರಾಮ್ ಬರೋಷ್ಟು ಚಿಕನ್ನ ತಗೊಳ್ತೀನಿ. ಅದ್ರ ಜೊತೆಗೆ ಕ್ಯಾರೆಟ್ ಸಲಾಡ್ನ ಹಾಕ್ಕೊಳ್ತೀನಿ. ನಾನು ನನ್ನ ವೆಯ್ಟಿಗೆ ನನ್ನ ಏನು ಕ್ಯಾಲರೀಸ್ನ ಡಿಫಿಸಿಟ್ ಮಾಡಬೇಕು ಅಂದ್ಕೊಂಡಿರ್ತೀನಿ ಅದ್ರ ತಕ್ಕನಾಗಿ ತಗೊಂಡಿದ್ದೀನಿ. ನಿಮ್ಮ ವೆಯ್ಟ್ ಆ್ಯಂಡ್ ಹೈಟ್ಗೆ ಮೆಷರ್ ಮಾಡಿಕೊಂಡು ನೀವು ತಗೋಬೋದು. ಮತ್ತು ಹೇಗಿತ್ತು ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದೇ ಥರ ವೀಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ.